ಮೊದಲನೇ ಪ್ರಶ್ನೆ, ಮಾಂಸದ ಜೊತೆಗೆ ಈರುಳ್ಳಿ ತಿಂದರೆ ಯಾವ ಕಾಯಿಲೆ ಬರುತ್ತದೆ? ಎ. ಅಲರ್ಜಿ, ಬಿ. ಕ್ಯಾನ್ಸರ್, ಸಿ. ಮಧುಮೇಹ, ಡಿ. ಹೃದಯ ರೋಗ. ಉತ್ತರ ಎ. ಅಲರ್ಜಿ. ಎರಡನೇ ಪ್ರಶ್ನೆ, ಯಾವ ಬೀಜಗಳನ್ನು ತಿನ್ನುವುದರಿಂದ ಕಣ್ಣಿನ ದೃಷ್ಟಿ ಸುಧಾರಿಸುತ್ತದೆ? ಎ. ಕಡಲೆಕಾಯಿ, ಬಿ. ಬಾದಾಮಿ, ಸಿ. ಪಿಸ್ತಾ, ಡಿ. ಗೋಡಂಬಿ. ಉತ್ತರ ಮೇಲ್ನೇ ಎಲ್ಲವೂ. ಮೂರನೇ ಪ್ರಶ್ನೆ, ಐಸ್ ಕ್ರೀಮ್ ತಿಂದ ನಂತರ ನೀರು ಕುಡಿದರೆ ದೇಹದ ಯಾವ ಭಾಗಕ್ಕೆ ಹಾನಿಯಾಗುತ್ತದೆ? ಎ. ಹೊಟ್ಟೆ, ಬಿ. ಹಲ್ಲುಗಳು, ಸಿ. ಮೂತ್ರಪಿಂಡ, ಡಿ. ಯಕೃತ್. ಉತ್ತರ ಬಿ. ಹಲ್ಲುಗಳು. ನಾಲ್ಕನೇ ಪ್ರಶ್ನೆ, ತಲೆ ಹೊಟ್ಟಿಗೆ ಮುಖ್ಯ ಕಾರಣವೇನು? ಎ. ಶಿಲೀಂಧ್ರ ಸೋಂಕು, ಬಿ. ತಣ್ಣೀರಿನಲ್ಲಿ ಸ್ನಾನ, ಸಿ. ಒತ್ತಡದಿಂದಾಗಿ, ಡಿ. ಬಿಸಿ ನೀರಿನಲ್ಲಿ ಸ್ನಾನ. ಉತ್ತರ ಎ. ಶಿಲೀಂಧ್ರ ಸೋಂಕು. ಐದನೇ ಪ್ರಶ್ನೆ, ಅನಿಲವನ್ನು ಕಡಿಮೆ ಮಾಡಲು ತಿನ್ನುವ ಮೊದಲು ಏನು ತಿನ್ನಬೇಕು? ಎ. ಬಾಳೆಹಣ್ಣು, ಬಿ. ನೀರು, ಸಿ. ಚಹಾ, ಡಿ. ಬಿಸ್ಕೆಟ್ಗಳು. ಉತ್ತರ ಬಿ. ನೀರು. ಆರನೇ ಪ್ರಶ್ನೆ, ಅತಿ ಹೆಚ್ಚು ಅಣುಬಾಂಬ್ಗಳನ್ನು ಹೊಂದಿರುವ ದೇಶ ಯಾವುದು? ಎ. ಭಾರತ, ಬಿ. ಬಾಂಗ್ಲಾದೇಶ್, ಸಿ. ಚೀನಾ, ಡಿ. ರಷ್ಯಾ. ಉತ್ತರ ಡಿ. ರಷ್ಯಾ. ಏಳನೇ ಪ್ರಶ್ನೆ, ನಾವು ಎಷ್ಟು ಬಾರಿ ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದು? ಎ. 3 ಬಾರಿ, ಬಿ. 4 ಬಾರಿ, ಸಿ. 5 ಬಾರಿ, ಡಿ. 2 ಬಾರಿ. ಉತ್ತರ ಎ. 3 ಬಾರಿ. ಎಂಟನೇ ಪ್ರಶ್ನೆ, ಯಾವ ತರಕಾರಿ ತಿಂದರೆ ದೇಹದಲ್ಲಿ ರಕ್ತದ ಕೊರತೆಯಾಗುವುದಿಲ್ಲ? ಎ. ಪಾಲಕ್ ಸೊಪ್ಪು, ಬಿ. ಪುದೀನ, ಸಿ. ಎಲೆಕೋಸು, ಡಿ. ಬೀಟ್ರೂಟ್. ಉತ್ತರ ಎ. ಪಾಲಕ್ ಸೊಪ್ಪು. ಒಂಬತ್ತನೇ ಪ್ರಶ್ನೆ, ಯಾವ ಪ್ರಾಣಿಯನ್ನು ಔಷಧಕ್ಕಾಗಿ ಬಳಸಲಾಗುತ್ತದೆ? ಎ. ಹಂದಿ, ಬಿ. ಹಸು, ಸಿ. ಕೋಳಿ, ಡಿ. ಕುರಿ. ಉತ್ತರ ಎ. ಹಂದಿ. ಹತ್ತನೇ ಪ್ರಶ್ನೆ, ಯಾವುದು ತಿನ್ನುವುದರಿಂದ ಸ್ನಾಯುಗಳನ್ನು ಎಂದಿಗೂ ನೋಯಿಸುವುದಿಲ್ಲ? ಎ. ಬೇಯಿಸಿದ ಮೊಟ್ಟೆ, ಬಿ. ಹಾಲು, ಸಿ. ತರಕಾರಿಗಳು, ಡಿ. ಮಾಂಸ. ಉತ್ತರ ಎ. ಬೇಯಿಸಿದ ಮೊಟ್ಟೆ. ಹನ್ನೊಂದನೇ ಪ್ರಶ್ನೆ, ಯಾವ ಎಲೆ ತರಕಾರಿ ಕೂದಲು ಉದುರುವುದನ್ನು ನಿಲ್ಲಿಸುತ್ತದೆ? ಎ. ಗೊಂಗೂರು ಸೊಪ್ಪು, ಬಿ. ಹುಣಸೆ ಚಿಗುರು, ಸಿ. ಮೆಂತ್ಯ ಸೊಪ್ಪು, ಡಿ. ಪಾಲಕ್ ಸೊಪ್ಪು. ಉತ್ತರ ಡಿ. ಪಾಲಕ್ ಸೊಪ್ಪು. ಹನ್ನೆರಡನೇ ಪ್ರಶ್ನೆ, ನೀವು ದಪ್ಪ ಆಗಲು ಯಾವ ಆಹಾರ ತಿನ್ನಬೇಕು? ಎ. ಸಿಹಿ ಆಲೂಗಡ್ಡೆ, ಬಿ. ಆಲೂಗಡ್ಡೆ ಚಿಪ್ಸ್, ಸಿ. ಐಸ್ ಕ್ರೀಮ್, ಡಿ. ಪಿಜ್ಜಾ. ಉತ್ತರ ಮೇಲ್ನೇ ಎಲ್ಲವೂ. 13ನೇ ಪ್ರಶ್ನೆ, ಭಾರತದ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಮೊದಲ ಚಲನಚಿತ್ರ ನಟ ಅಥವಾ ನಟಿ ಯಾರು? ಎ. ಶ್ರೀ ರಾಮಚಂದ್ರನ್, ಬಿ. ಜಯಲಲಿತಾ, ಸಿ. ಎನ್. ಟಿ. ರಾಮರಾವ್, ಡಿ. ಮೇಲ್ನೇ ಯಾವುದೂ ಅಲ್ಲ. ಉತ್ತರ ಎ. ಶ್ರೀ ಜಿ. ರಾಮಚಂದ್ರನ್. 14ನೇ ಪ್ರಶ್ನೆ, ಯಾವ ಹಾವು ತನ್ನದೇ ಆದ ಗೂಡನ್ನು ಕಟ್ಟುವ ಏಕೈಕ ಹಾವು? ಎ. ಕಾಳಿಂಗಸರ್ಪ, ಬಿ. ಅವರಾಣಿ, ಸಿ. ಹೆಬ್ಬಾವು, ಡಿ. ನಾಗರಹಾವು. ಉತ್ತರ ಎ. ಕಾಳಿಂಗಸರ್ಪ. 15ನೇ ಪ್ರಶ್ನೆ, ರಾತ್ರಿಯಲ್ಲಿ ಯಾವ ಮರದ ಕೆಳಗೆ ಮಲಗುವುದು ಅಪಾಯಕಾರಿ? ಎ. ಬೇವಿನ ಮರ, ಬಿ. ಆಲದ ಮರ, ಸಿ. ತೆಂಗಿನ ಮರ, ಡಿ. ಅಡಿಕೆ ಮರ. ಉತ್ತರ ಬಿ. ಆಲದ ಮರ. 16ನೇ ಪ್ರಶ್ನೆ, ಯಾವ ಪಕ್ಷಿ ತನ್ನ ಬಣ್ಣವನ್ನು ಬದಲಿಸುತ್ತಾ ಇರುತ್ತದೆ? ಎ. ಸುರಕಾವು ಪಕ್ಷಿ, ಬಿ. ಪಾರಿವಾಳ, ಸಿ. ಕೋಗಿಲೆ, ಡಿ. ನವಿಲು. ಉತ್ತರ ಎ. ಸುರಕಾವು ಪಕ್ಷಿ. 17ನೇ ಪ್ರಶ್ನೆ, ಅತಿ ಹೆಚ್ಚು ಮೊಬೈಲ್ಗಳನ್ನು ತಯಾರಿಸುವ ದೇಶ ಯಾವುದು? ಎ. ಚೀನಾ,
ಬಿ ಭೂತಾನ್, ಸಿ ಅಮೆರಿಕಾ, ಡಿ ಜಪಾನ್. ಉತ್ತರ ಎ ಚೀನಾ. 18ನೇ ಪ್ರಶ್ನೆ, ಕಡಿಮೆ ನೀರಿರುವ ಪ್ರದೇಶಗಳಲ್ಲಿ ಹೆಚ್ಚಾಗಿ ಯಾವ ಬೆಳೆಯನ್ನು ಬೆಳೆಸುತ್ತಾರೆ? ಎ ಬಾಳೆಗಿಡ, ಬಿ ಜೋಳ, ಸಿ ಕಬ್ಬು, ಡಿ ಭತ್ತ. ಉತ್ತರ ಬಿ ಜೋಳ. 19ನೇ ಪ್ರಶ್ನೆ, ಮನುಷ್ಯ ಸತ್ತ ಮೇಲೂ ಬಹಳ ಹೊತ್ತಿನವರೆಗೂ ಜೀವಿಸಿರುವ ಅಂಗ ಯಾವುದು? ಎ ಕಿಡ್ನಿಗಳು, ಬಿ ಕಣ್ಣು, ಸಿ ಹೃದಯ, ಡಿ ಲಿವರ್. ಉತ್ತರ ಎ ಕಿಡ್ನಿಗಳು. 20ನೇ ಪ್ರಶ್ನೆ, ಮನೆಯ ಸುತ್ತ ಯಾವ ಗಿಡಗಳು ಇದ್ದರೆ ಸೊಳ್ಳೆಗಳು ಹತ್ತಿರಕ್ಕೆ ಬರುವುದಿಲ್ಲ? ಎ ಬೇವಿನ ಗಿಡ, ಬಿ ತುಳಸಿ ಗಿಡ, ಸಿ ದಾಸವಾಳ ಗಿಡ, ಡಿ ಪುದೀನ ಗಿಡ. ಉತ್ತರ ಡಿ ಪುದೀನ ಗಿಡ. ನರದೌರ್ಬಲ್ಯವನ್ನು ಕಡಿಮೆ ಮಾಡಲು ಯಾವ ಜಾತಿಯ ಮೀನು ತಿನ್ನಬೇಕು? ಎ ಕೊರವೆ ಮೀನು, ಬಿ ಶೀಲಾವತಿ ಮೀನು, ಸಿ ಪಗಡೆ ಮೀನು, ಡಿ ಸಲ್ಮಾನ್ ಮೀನು. ಉತ್ತರ ಡಿ ಸಲ್ಮಾನ್ ಮೀನು. ಬೆಂಡೆಕಾಯಿ ತಿನ್ನುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ? ಎ ಶುಗರ್, ಬಿ ಕೀಲು ನೋವು, ಸಿ ಚರ್ಮ ತುರಿಕೆ, ಡಿ ಹೃದಯ ರೋಗ. ಉತ್ತರ ಮೇಲಿನ ಎಲ್ಲವೂ. ಎಲ್ಲ ಬಗೆಯ ತರಕಾರಿಗಳು ಕೂಡ ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. 100ಕ್ಕೆ 100ರಷ್ಟು ಸತ್ಯ. ದೇಹದ ಆರೋಗ್ಯಕ್ಕೆ ಬೇಕಾಗುವ ಪೌಷ್ಟಿಕ ಸತ್ವಗಳು ಸಿಗುವುದರ ಜೊತೆಗೆ ಆರೋಗ್ಯಕಾರಿ ಜೀವನ ನಮ್ಮದಾಗುತ್ತದೆ. ಬಹುಮುಖ್ಯವಾಗಿ ಮೆಗ್ನೀಷಿಯಂ, ವಿಟಮಿನ್ ಎ, ವಿಟಮಿನ್ ಕೆ, ನಾರಿನಂಶ ಮತ್ತು ಆಂಟಿಬಯೋಟಿಕ್ಗಳು. ಈ ಅಂಶಗಳು ಈ ತರಕಾರಿಗಳಲ್ಲಿ ಹೇರಳವಾಗಿ ಕಂಡುಬರುತ್ತದೆ. ಶುಗರ್, ಕೀಲು ನೋವು, ಕೀಲು ರೋಗ, ಚರ್ಮ ತುರಿಕೆ, ಹೃದಯ ರೋಗಕ್ಕೆ ವಾಸಿಯಾಗುತ್ತದೆ. ಬಾಸುಮತಿ ಅಕ್ಕಿಯನ್ನು ಕಂಡುಹಿಡಿದ ದೇಶ ಯಾವುದು? ಎ ಅಮೆರಿಕಾ, ಬಿ ಭಾರತ, ಸಿ ಪಾಕಿಸ್ತಾನ್, ಡಿ ಇರಾನ್. ಉತ್ತರ ಬಿ ಭಾರತ. ಯಾವ ಪ್ರಾಣಿಯ ಹಾಲು ಕುಡಿಯುವುದರಿಂದ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ? ಎ ಎಮ್ಮೆ ಹಾಲು, ಬಿ ಮೇಕೆಯ ಹಾಲು, ಸಿ ಹಸುವ ಹಾಲು, ಡಿ ಕುರಿ ಹಾಲು. ಉತ್ತರ ಬಿ ಮೇಕೆ ಹಾಲು. ಚರ್ಮದ ಮೂಲಕ ಶ್ವಾಸ ತೆಗೆದುಕೊಳ್ಳುವ ಜೀವಿ ಯಾವುದು? ಎ ಗೋಸುಂಬೆ, ಬಿ ತೋಳ, ಸಿ ಏಡಿ, ಡಿ ಕಪ್ಪೆ. ಉತ್ತರ ಡಿ ಕಪ್ಪೆ. ಆಹಾರ ಜೀರ್ಣವಾಗಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಎ 8 ತಾಸು, ಬಿ 6 ತಾಸು, ಸಿ 3 ತಾಸು, ಡಿ 4 ತಾಸು. ಉತ್ತರ ಬಿ 6 ತಾಸು. ಬೋಳು ತಲೆ ಬಾರದಂತೆ ಇರಲು ಯಾವ ತರಕಾರಿ ತಿನ್ನಬೇಕು? ಎ ಬೀಟ್ರೂಟ್, ಬಿ ಬದನೆಕಾಯಿ, ಸಿ ಆಲೂಗಡ್ಡೆ, ಡಿ ಕ್ಯಾರೆಟ್. ಉತ್ತರ ಎ ಬೀಟ್ರೂಟ್. ಮಣ್ಣಿನ ಪಾತ್ರೆಯಲ್ಲಿ ಬೇಯಿಸಿದ ಆಹಾರ ತಿಂದರೆ ಯಾವ ರೋಗ ಬರುವುದಿಲ್ಲ? ಎ ಹೃದಯಾಘಾತ, ಬಿ ಹೊಟ್ಟೆ ನೋವು, ಸಿ ಮಧುಮೇಹ, ಡಿ ಕಿಡ್ನಿ ಸಮಸ್ಯೆಗಳು. ಉತ್ತರ ಎ ಹೃದಯಾಘಾತ. ಯಾವ ಹಣ್ಣನ್ನು ತಿಂದರೆ ದೇಹದಲ್ಲಿ ಹೆಚ್ಚಾಗಿರುವ ಕೊಬ್ಬು ಕರಗುತ್ತದೆ? ಎ ಅವಕಾಡೋ, ಬಿ ಪಪ್ಪಾಯಿ ಹಣ್ಣು, ಸಿ ಸೇಬು ಹಣ್ಣು, ಡಿ ದ್ರಾಕ್ಷಿ ಹಣ್ಣು. ಉತ್ತರ ಮೇಲಿನ ಎಲ್ಲವೂ. ಉತ್ತರ ಎ ಸೇಬು.